ಇನ್ನು ಬಹಳ ದೀರ್ಘವಾಗಿ ನಾನು ಮಾತಾಡ್ತಾ ಹೋಗೋದು. ಬಾನು ಮುಸ್ತಾಕ್ ಅವ್ರಿಗೆ ಒಂದು ವಿಚಾರ ಹೇಳಿ ಬಯಸ್ತೀನಿ. ಅಲ್ಲ ಬಂಧುಗಳೇ, ನಾನು ಮೊನ್ನೆ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟೆ ಬಾನು ಮುಸ್ತಾಕ್ ಅವರಿಗೆ. ಇದು ಹಿಂದೂ ಸಂಪ್ರದಾಯಕ್ಕೆ ಪ್ರತೀಕವಾಗಿ ಪೂರಕವಾಗಿ ನಡೆಯುವಂತಹ ಒಂದು ಉತ್ಸವ. ಇದು ನವರಾತ್ರಿದು 9 ದಿನಗಳ ಆರಾಧನೆ ನಡೆಯುತ್ತೆ. ತಾಯಿ ಚಾಮುಂಡೇಶ್ವರಿಗೆ ವಿವಿಧ ಅಲಂಕಾರವನ್ನು ಮಾಡ್ತಾರೆ. 100% ಇದು ರಿಲಿಜಿಯಸ್. ಇದು ನೀವು ಬರ್ತಿರಲ್ಲ, ನೀವು ವಿಗ್ರಹಾರಾಧನೆ ನಂಬಿಕೆ ಇಲ್ಲ. ಅಲ್ಲಾಹನ ಬಿಟ್ಟು ಯಾರು ದೇವರು ಅಂತ ನೀವು ನಂಬಲ್ಲ. ಹಾಗಿರ್ಬೇಕಾದ್ರೆ ಸಿದ್ದರಾಮಯ್ಯ ಕರೆದ್ರು, ನೀನೇನು ಬರ್ತೀರಿ ಮೇಡಮ್ ಅಂತ ಕೇಳಿದೆ. ಓ, ನೀವು ಮುಸ್ಲಿಮನ್ನ ಕಾರಣಕ್ಕೆ ವಿರೋಧಿಸಿ ಅಂತ ಹೇಳ್ತಾರೆ. ನಾವು ಮುಸ್ಲಿಮನ್ನ ಕಾರಣಕ್ಕೆ ಯಾರು ವಿರೋಧಿಸಿಲ್ಲ. ಇವತ್ತು ಕೇಳ್ಕೊಳ್ಳಿ, ಅಬ್ದುಲ್ ಕಲಾಂ ಅವ್ರನ್ನ ಪ್ರೆಸಿಡೆಂಟ್ ಆಗಿ ರಾಷ್ಟ್ರಪತಿಯಾಗಿ ಮಾಡಿದ್ದೆ ಬಿಜೆಪಿ. ಬಿಸ್ಮಿಲ್ಲಾ ಖಾನ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಜಾಕಿರ್ ಹುಸೇನ್ ಅವರಿಗೆ ಪದ್ಮಭೂಷಣ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಇವತ್ತು ಶಿರಡಿ ಸಾಯಿಬಾಬಾಗೆ ಭಕ್ತಿಯಿಂದ ನಡ್ಕೊಳ್ಳೋದು ಸಂತ. ಇವತ್ತು ಸಂತ ಶಿಶುನಾಳ ಶರೀಫರಿಗೆ ಭಕ್ತಿಯಿಂದ ನಡ್ಕೊಳ್ಳೋದು ಇದೇ ಹಿಂದೂಗಳು. ನಾವು ಯಾವತ್ತು ಜಾತಿವಾದ ಮಾಡಿಲ್ಲ. ಆದ್ರೆ ಹೇಳ್ತಾರೆ, ಕನ್ನಡವನ್ನ ನೀವು ಭುವನೇಶ್ವರಿಯಾಗಿ ಮಾಡಿ ಆಕೆಗೆ ಅರಿಶಿನ ಕುಂಕುಮ ಹಾಕಿದ್ರಿ ಅಂತ ಹೇಳ್ತಾರೆ. ಈ ನೆಲ ಜಲದ ಸಂಸ್ಕೃತಿ ಅದು. ಅದಕ್ಕೋಸ್ಕರ ನಮ್ಮನ್ನು ಹೊರಗಡೆ ಇಟ್ಟಿದ್ವಿ ಅಂತ ಹೇಳ್ತಾರೆ. ಈ ಸಂಸ್ಕೃತಿ ಬಗ್ಗೆ ಇವತ್ತು ಎಷ್ಟು ತಾತ್ಸಾರ, ಎಷ್ಟು ನಿರ್ದಯ ಭಾವನೆ ಇದೆ ಅಂತ ಯೋಚನೆ ಮಾಡಿ. ಅವನ ಗಜ್ನಿ ಬಂದಿದ್ದ, ಗೋರಿ ಬಂದಿದ್ದ, ಅಕ್ಬರ್ ಬಂದಿದ್ದ, ಹುಮಾಯೂನ್ ಬಂದಿದ್ದ, ಬಾಬರ್ ಬಂದಿದ್ದ ಅಂತ ಹೇಳ್ತಾರೆ. ಬಾಬರ್ ಇಲ್ಲದೆ ಇರ್ಬೋದು ಹೊತ್ತು ಬಾನು ಮುಸ್ತಾಕ್ ಅವರಂತವ್ರು ನಮ್ಮ ಮಧ್ಯದಲ್ಲಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದೀನಿ ಬಂಧುಗಳೇ. ಇವತ್ತಾದ್ರೂ ಹಿಂದೂಗಳು ಜಾತಿಯನ್ನು ಬಿಟ್ಟು ಗಣೇಶೋತ್ಸವದ ಈ ಸಂದರ್ಭದಲ್ಲಿ ಈ ದೇಶವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಜಾತಿಯನ್ನು ಬಿಟ್ಟು ಹಿಂದೂಗಳ ಒಂದಾಗಿ ಬಾಳಿ ಅಂತ ಹೇಳಿ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳಿಕೊಂಡು, ಇವರೆಲ್ಲ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಇವರೆಲ್ಲ ಅಲ್ಲೇ ಒಂದ್ ನಿಮಿಷ ನಮ್ಮ ಹೆಣ್ಮಕ್ಳಿಗೆ ಡಿಜೆನಲ್ಲಿ ಡ್ಯಾನ್ಸ್ ಮಾಡಬೇಕು ಅನ್ಸ್ತಿದೆ. ಅವ್ರಿಗೆ ಒಂದೇ ಒಂದು ಮಾತು ಹೇಳ್ತೀನಿ, ಕಾಶ್ಮೀರದಲ್ಲಿ ಹೋಗಿ ಡಿಜೆ ಹಾಕಿ ಡ್ಯಾನ್ಸ್ ಮಾಡಕ್ಕೆ ಇಸ್ಲಾಂನಲ್ಲಿ ಸಂಗೀತನ ನಿಷಿದ್ಧ ಇದೆ, ತಿಳ್ಕೊಬಿಡಿ. ಇವತ್ತು ಡ್ಯಾನ್ಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಾಗಿರೋ ಕಾರಣಕ್ಕೆ ಡ್ಯಾನ್ಸ್ ಮಾಡ್ತಿರೋದು. ಅಲ್ಲಿ ಹೋಗಿ ಡಿಜೆ ಕುಣಿಬೇಕು ಅಂತ ಭಾವಿಸ್ತೀನಿ. ಬೇರೆ ದೇಶದಲ್ಲಿ ಹೋಗಿ ನೋಡಿ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಕಡೆಯದಾಗಿ ನಮ್ಮ ಹೆಣ್ಮಕ್ಳಿಗೂ ಕೂಡ ಅವರಿಗೂ ಒಳ್ಳೇದಾಗ್ಲಿ. ದೇಶದ ಬಗ್ಗೆ ಬರೀ ಗಂಡಸರೇ ಚಿಂತೆ ಮಾಡೋದು, ಬಲಿದಾನ ಕೊಡೋದು ಅಂತ ಅನ್ಕೊಳ್ಬೇಡಿ. ನಿಮಗೂ ಶಕ್ತಿ ಇದೆ, ನೀವು ದೇಶ ಕಟ್ಟೋ ಕಾರ್ಯದಲ್ಲಿ ಭಾಗಿಯಾಗಿ ಅಂತ ಹೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಭೋಜರಾಜ್ ಅವರಿಗೆ, ಸುರೇಶಣ್ಣ ಅವರಿಗೆ ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನನ್ನು ವಂದಿಸಿ ನನ್ನ ವಂದನೆಗಳನ್ನು ತಿಳಿಸಿ, ಪೊಲೀಸ್ ಇಲಾಖೆಯವರು ಕೂಡ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದರೆ ನಿಮಗೂ ಕೂಡ ವಂದಿಸಿ. ಪೊಲೀಸ್ ಇಲಾಖೆಯವರು 2028ರಲ್ಲಿ ನಿಮಗೆ ಬಾಜಾ ಭಜಂತ್ರಿಯೊಂದಿಗೆ ಈ ಮೆರವಣಿಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದಕ್ಕಿಂತ ಮೊದಲು ಹಿಂದೂಗಳಾಗಿ ಒಂದಾಗಿ ವೋಟ್ ಹಾಕಿ.